ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಪುತ್ತು ಚೋನು ಚಾನಲ್. ಎಲ್ಲರೂ ಹೆಂಗಿದ್ರ? ಸೂಪರ್ ಆಗಿದ್ರ ಅನ್ಕೊಂತೀನಿ. ಇನ್ನೊಂದು ವಿಡಿಯೋಗೆ ಸ್ವಾಗತ. ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಏನಾದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಬನ್ನಿ. ವಿಡಿಯೋನ ಶುರು ಮಾಡೋಣ. ಏನ್ ಮ್ಯಾಚ್ ನಡೀತು ಗುರು, RCB ಮತ್ತೆ ಮುಂಬೈ ಮಧ್ಯ. ವಾ 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 ಸಖತ್ತಾಗಿರೋ ಮ್ಯಾಚ್ ಅಂತ ಹೇಳ್ಬೋದು. ಒಂದು ಒಳ್ಳೆ ಫೈಟ್ ನಡೀತು, ಎರಡು ಒಳ್ಳೆ ಟೀಮ್ ಮಧ್ಯ ಅಂತ ಹೇಳ್ಬೋದು. ಆ ಕಡೆ ಮುಂಬೈನೂ ಬಿಟ್ಕೊಡ್ತಿರ್ಲಿಲ್ಲ, ಈ ಕಡೆ RCBನೂ ಬಿಟ್ಕೊಡ್ತಿರ್ಲಿಲ್ಲ. ಸಖತ್ತಾಗಿರೋ ಮ್ಯಾಚ್ ನಡೀತು ಅಂತ ಹೇಳ್ಬಹುದು. ನಮ್ಮ RCB ಅವರು ಮುಂಬೈ ಮುಂದೆ ಇಟ್ಟಂತ ಸ್ಕೋರು ಏನು ಅಲ್ಲ ಮುಂಬೈಗೆ ಅನ್ಸ್ಬಿಟ್ಟಿತ್ತು ಒಂದ್ ಟೈಮಲ್ಲಿ. ಯಾವಾಗ ಹಾರ್ದಿಕ್ ಪಾಂಡ್ಯ ಹೊಡೆಯಕ್ ಸ್ಟಾರ್ಟ್ ಮಾಡಿದ್ರಲ್ಲ ಅವಾಗ ಏನು ಅಲ್ಲ ಅನ್ಸಿತ್ತು. ಹಾರ್ದಿಕ್ ಪಾಂಡ್ಯ ಬರೋಕ್ಕಿಂತ ಮುಂಚೆ ಹೆಂಗಿತ್ತು ಅಂತ ಹೇಳಿದ್ರೆ ಮುಂಬೈ ಸೋಲ್ತಾರೆ ಅನ್ನೋ ತರ ಇತ್ತು. ಕಂಪ್ಲೀಟ್ ಆಗಿ ಆ ಪೊಸಿಷನ್ ಇಂದ ಹೆಂಗೆ ಸ್ವಿಚ್ ಮಾಡಿದ್ರು ಅಂತ ಹೇಳಿದ್ರೆ ಮುಂಬೈ ಕಡೆ ವಾಲ್ಸಿದ್ರು ಅಂತ ಹೇಳಿದ್ರೆ ಮ್ಯಾಚ್ ನ ಹಾರ್ದಿಕ್ ಪಾಂಡ್ಯಗೆ ಒಂದು ಸೆಲ್ಯೂಟ್ ಹೊಡಿಲೇಬೇಕು ಗುರು. ಏನ್ ಸೂಪರ್ ಆಗಿರೋ ಆಟ ಹಾರ್ದಿಕ್ ಪಾಂಡ್ಯ. ಹಾಗಂತ RCB ಚೆನ್ನಾಗಿ ಆಡಿಲ್ಲ ಅಂತ ಹೇಳ್ಬಿಡಿ, RCB ಸೂಪರ್ ಡೂಪರ್ ಆಗಿ ಆಡಿದಾರೆ, ಅವ್ರ ಬಗ್ಗೆ ಹೇಳ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಹಾರ್ದಿಕ್ ಪಾಂಡ್ಯಗೆ ಒಂದು ಕ್ರೆಡಿಟ್ ಕೊಟ್ಬಿಡೋಣ ಗುರು. ಒಬ್ಬ ಕ್ಯಾಪ್ಟನ್ ಆಗಿ ಆ ಟೀಮ್ಗೋಸ್ಕರ ಹೆಂಗ್ ಆಡ್ಬೇಕಲ್ಲ ಆ ತರ ಕ್ಲಾಸ್ ಪರ್ಫಾರ್ಮೆನ್ಸ್ ಹಾರ್ದಿಕ್ ಪಾಂಡ್ಯ. ಬಟ್ ಟಫ್ ಲಕ್, ಎಷ್ಟೇ ಆಡಿದ್ರು ಎಷ್ಟೇ ಚೆನ್ನಾಗಿ ಅವ್ರ ಕಡೆಯಿಂದ ಕಾಂಟ್ರಿಬ್ಯೂಷನ್ ಬಂದರೂ ಕೂಡ ಮುಂಬೈ ವಿನ್ ಆಗಿಲ್ಲ. ಆಸ್ ಅನ್ RCB ಫ್ಯಾನ್ ನಮ್ಗೆ RCB ವಿನ್ ಆಗಬೇಕಿತ್ತು, RCB ವಿನ್ ಆಗ್ಬಿ. ಬಟ್ ಹಾರ್ದಿಕ್ ಪಾಂಡ್ಯ ಕಡೆ ನೋಡಿದಾಗ ಸ್ವಲ್ಪ ಬೇಜಾರಾಗುತ್ತೆ, ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಮ್ಯಾಚ್ನ ಫಿನಿಶ್ ಮಾಡೋಕ್ಕಾಗಿಲ್ಲ ಅಂತ. ಬೇರೆ ಯಾವುದಾದ್ರೂ ಟೀಮ್ ಮುಂಬೈ ಮೇಲೆ ಆಡ್ತಿದ್ದಾಗ ಹಾರ್ದಿಕ್ ಪಾಂಡ್ಯದ ಈ ಥರ ಪರ್ಫಾರ್ಮೆನ್ಸ್ ಇದ್ರೆ ಪರ್ಸ್ನಲಿ ನಾನು ಮುಂಬೈ ವಿನ್ ಆಗಬೇಕು ಅಂತ ಅನ್ಕೊಂತಿದ್ನೇನೋ. ಬಟ್ RCB ಮೇಲೆ ಆಡ್ತಿದ್ರಿಂದ ನಮಗೆ ಆಫ್ಕೋರ್ಸ್ RCB ವಿನ್ ಆಗಬೇಕು. ಹಾಗೆ ಆಯಿತು, RCB ವಿನ್ ಆಯಿತು. ಬಟ್ ಹಾರ್ದಿಕ್ ಪಾಂಡ್ಯ ಬಗ್ಗೆ ಏನಕ್ಕೆ ಮೆನ್ಷನ್ ಮಾಡಿದೆ ಅಂತ ಹೇಳಿದ್ರೆ ಬೆಂಕಿ ಆಟ. ನಾವಿವಾಗ IPL ಅಂತ ಮಾತ್ರ ನೋಡೋದು ಬೇಡ. ಸೊ ಆಸ್ ಎನ್ ಇಂಡಿಯನ್ ಕ್ರಿಕೆಟ್ ಅಲ್ವಾ, ಹಾರ್ದಿಕ್ ಪಾಂಡ್ಯ ಇಸ್ ದ ಬೆಸ್ಟ್ ಆಲ್ರೌಂಡರ್. ಅವ್ರದ್ದು ಆ ಥರ ಪರ್ಫಾರ್ಮೆನ್ಸ್ ಬರ್ತಾ ಇದ್ರೇನೆ ಚೆನ್ನಾಗಿರುತ್ತೆ. ಮುಂದೆ ಬರುವಂತಹ ICC ಇವೆಂಟ್ಸ್ಗಳಲ್ಲಿ, ICC ಟ್ರೋಫಿಗಳಲ್ಲಿ ತುಂಬಾ ಒಳ್ಳೆ ಪಾತ್ರ ವಹಿಸುತ್ತೆ ಈ ತರ ಪರ್ಫಾರ್ಮೆನ್ಸ್ಗಳು. ಆ ರೀಸನ್ಗೋಸ್ಕರ ಹಾರ್ದಿಕ್ ಪಾಂಡ್ಯನ ಅಪ್ರಿಶಿಯೇಟ್ ಮಾಡಿದೆ. ಸೊ ಬನ್ನಿ ಇವಾಗ RCB ಬಗ್ಗೆ ಮಾತಾಡೋಣ. ಸೂಪರ್ ಆಗಿ ಬ್ಯಾಟಿಂಗ್ ಮಾಡಿದ್ದು ಗುರು. ಕೊಹ್ಲಿ, ಫಿಲ್ ಸಾಲ್ಟ್, ಆಮೇಲೆ ಜಿತೇಶ್ ಶರ್ಮಾ, ಮತ್ತೆ ದಿ ಕ್ಯಾಪ್ಟನ್ ರಜತ್ ಪಟಿದಾರ್ ಇಂದ ಒಳ್ಳೆ ಕಾಂಟ್ರಿಬ್ಯೂಷನ್ ಬಂತು ಗುರು. ಫಿಲ್ ಸಾಲ್ಟ್ ಇಂದ ಬಂದಿಲ್ಲ, ಸಾರಿ, ಫಿಲ್ ಸಾಲ್ಟ್ ಅಂದ್ಬಿಟ್ಟೆ. ಪಡಿಕಲ್ ಇಂದ ಒಂದು ಶಾರ್ಟ್ ಅಂಡ್ ಸ್ವೀಟ್ ಆಗಿರೋ ಪರ್ಫಾರ್ಮೆನ್ಸ್ ಬಂತು. ಸಖತ್ತಾಗಿರೋ ಮ್ಯಾಚು ಮಾತ್ರ. RCB ಸ್ಟಾರ್ಟಿಂಗ್ ಅಲ್ಲಿ ಟಾಸ್ ನ ಮುಂಬೈ ವಿನ್ ಆಗಿದ್ದು, ಬಟ್ ಅವರು ಬೌಲಿಂಗ್ ನ ತಗೊಂಡ್ರು. ಸೊ RCB ಬ್ಯಾಟಿಂಗ್ ಸಿಕ್ತು. ಸೊ RCB ಸ್ಟಾರ್ಟಿಂಗ್ ಅಲ್ಲಿ ಫಿಲ್ ಸಾಲ್ಟ್ ನ ಕಳ್ಕೊಂಡ್ರು. ಬಟ್ ಪಡಿಕಲ್ ಮತ್ತೆ ನಮ್ಮ ಕೊಹ್ಲಿ ಸೇರ್ಕೊಂಡು ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿದ್ರು ಅಂತ ಹೇಳ್ಬೋದು. ಕೊಹ್ಲಿ 50 ರನ್ಸ್ ನ ಹೊಡೆದ್ರು, 50+ ರನ್ಸ್ ನ ಹೊಡೆದ್ರು, ಒಂದು ಒಳ್ಳೆ ಸ್ಕೋರು. ಆ ಮುಂಬೈ ಗ್ರೌಂಡ್ ಆಕ್ಚುಲಿ ಕೊಹ್ಲಿಗೆ ಒಳ್ಳೆ ಬ್ಯಾಟ್ ಬರುವಂತ ಗ್ರೌಂಡ್ ಅಂತ ಹೇಳ್ಬೋದು, ಪಿಚ್ಚು. ಸೊ ಒಳ್ಳೆ ಬ್ಯಾಟಿಂಗ್ ಆಡಿದ್ರು ಕೊಹ್ಲಿ ಮಾತ್ರ. ಪಡಿಕಲ್ ಸ್ವಲ್ಪ ಹೊತ್ತು ಆಡಿದ್ರು, 30+37 ಏನೋ ಹೊಡೆದ್ರು, ಆಮೇಲೆ ಔಟ್ ಆದ್ರು. ಆಮೇಲೆ ಬಂದ್ರು ಗುರು ಕ್ಯಾಪ್ಟನ್ ರಜತ್ ಪಟಿದಾರ್. ಏನ್ ಆಟ ಗುರು, ಬೆಂಕಿ. ಯಾಕಂತ ಹೇಳಿದ್ರೆ ಕೊಹ್ಲಿ ಮತ್ತೆ ಪಡಿಕಲ್ ಆಡ್ತಿರ್ಬೇಕಾದ್ರೆ 10 ಎವರೇಜ್ ಅಲ್ಲಿ ಹೊಡಿತಾ ಇದ್ರು ಪ್ರತಿ ಓವರ್ ಅಲ್ಲಿ. ಪಡಿಕಲ್ ಬಂದು ಅಟ್ಯಾಕಿಂಗ್ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ ತಕ್ಷಣ ಶಿಫ್ಟ್ ಆಗೋಯ್ತು. ಯಾವಾಗ 15 ಓವರ್ಸ್, ಇನ್ನೇನು 5 ಓವರ್ಸ್ ಇತ್ತು 20 ಓವರ್ಸ್ ಕಂಪ್ಲೀಟ್ ಆಗಕ್ಕೆ, ಅವಾಗ ಪಡಿಕಲ್ ಪುಷ್ ಮಾಡಕ್ ಸ್ಟಾರ್ಟ್ ಮಾಡಿದ್ದು. ಅದೇ ರೀಸನ್ಗಾಗಿ ಅವರು 220 ಹೊಡೆಯಕ್ಕೆ ಸಾಧ್ಯ ಆಯ್ತು. ಆಯ್ತಾ, ಪಡಿಕಲ್ಲು 10 ಎವರೇಜ್ ಅಲ್ಲೇ ಆಡ್ಕೊಂಡು ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ರೆ ಮೇ ಬಿ 200 ಸ್ಕೋರ್ ಮಾಡ್ತಿದ್ವಿ, ಮುಂಬೈ ಈಸಿಯಾಗಿ ಚೇಸ್ ಮಾಡ್ತಿರ್ತೇನೋ. ಬಟ್ 220 ತನಕ ಪುಷ್ ಮಾಡಿದ್ದು ಒಂದು ಒಳ್ಳೆ ರನ್ನೇ, ಒಂದು ಒಳ್ಳೆ ಟಾರ್ಗೆಟ್ ನ ಸೆಟ್ ಮಾಡಿದ್ದೆ. ಯಾಕಂತ ಹೇಳಿದ್ರೆ 220 ಹೊಡಿಲೇಬೇಕು ಗುರು. ಮುಂಬೈ ಪಿಚ್ಚಲ್ಲಿ ನಿಮ್ಗೆ ರೆಡ್ ಸಾಯಿಲ್ ಅಲ್ಲಿ 220 ಎಲ್ಲ ಹೊಡೆದಿಲ್ಲ ಅಂತ ಹೇಳಿದ್ರೆ ತುಂಬಾ ಕಷ್ಟ. ಅದಕ್ಕೇನೆ ನಾವು ಗೆದ್ದಿರೋದು ಆಕ್ಚುಲಿ, ಇನ್ನು ಮಾತಾಡಕ್ ಹೋದ್ರೆ. ಸೊ ಹಂಗೇನೆ ನಮ್ಮ ಬ್ಯಾಟರ್ಸ್ ಪರ್ಫಾರ್ಮ್ ಮಾಡಿದ್ದು. RCB ಕಂಪ್ಲೀಟ್ ಬ್ಯಾಲೆನ್ಸ್ಡ್ ಟೀಮ್ ಆಗಂತೂ ಕಾಣಿಸ್ತಾ ಇದೆ. ಬ್ಯಾಟಿಂಗ್ ಅಲ್ಲಿ ಸೂಪರ್ ಪರ್ಫಾರ್ಮೆನ್ಸ್. ಆಮೇಲೆ ಮುಂಬೈ ಅವ್ರ ಬ್ಯಾಟಿಂಗ್ ಬಂದ್ರು. ಮುಂಬೈ ಅವ್ರ ಬಗ್ಗೆ ಜಾಸ್ತಿ ಮಾತಾಡೋದು ಬೇಡ. ರೋಹಿತ್ ಶರ್ಮಾ ಔಟ್ ಆಫ್ ಫಾರ್ಮ್ ಇಲ್ಲ ಬೇಕಂತಾನೆ ಆಡ್ತಿದಾರೋ ಏನೋ ಗೊತ್ತಿಲ್ಲ. ರೋಹಿತ್ ಶರ್ಮಾನಂತೂ ಸಖತ್ತಾಗಿ ಟ್ರೈ ಮಾಡಿದ್ದು. ನಮ್ಮ ತಿಲಕ್ ವರ್ಮಾ ಸಖತ್ತಾಗಿರೋ ರೆಸ್ಪಾನ್ಸ್ ಕೊಟ್ರು. ಮಹಿಳಾ ಜಯವರ್ಧನ್ಗೆ ಮಾತ್ರ ಇದನ್ನ ಮಾತ್ರ ಅಪ್ರಿಶಿಯೇಟ್ ಮಾಡ್ತೀನಿ. ಲಾಸ್ಟ್ ಮ್ಯಾಚ್ ತಿಲಕ್ ವರ್ಮನ ರಿಟೈರ್ಡ್ ಔಟ್ ಮಾಡಿಸಿದ್ದು ಗುರು. ಸೊ ಇವಾಗ ಸಡನ್ ಆಗಿ ಹೆಂಗೆ ಬೆಂಕಿ ಪರ್ಫಾರ್ಮೆನ್ಸ್ ಬ್ಯಾಕ್ ಟು ಬ್ಯಾಕ್ ಕೊಟ್ಟಿದ್ದು ಹೆಂಗೆ ಸಖತ್ತಾಗಿರೋ 50 ಹೊಡೆದ್ರು ಗುರು ತಿಲಕ್ ವರ್ಮಾ. 200 ಸ್ಟ್ರೈಕ್ ರೇಟ್ ಅಲ್ಲಿ ಆಡಿದ್ದವರು. ಅದಾದ್ಮೇಲೆ ಹಾರ್ದಿಕ್ ಪಾಂಡ್ಯನೂ ಅಷ್ಟೇ. ಆ ಮನುಷ್ಯ ಅಂತೂ ಎರ್ರಬಿರಿ ಗುರು. 14 ಬಾಲ್ಗೆನೆ 40 ಮೇಲೇನೋ ಹೊಡೆದ್ರು.
ಒಳ್ಳೆ ಟ್ರೈ ಮಾಡಿದ್ರು ಆಯ್ತಾ, ಮುಂಬೈಗೆ ಅಪ್ರಿಷಿಯೇಟ್ ಮಾಡ್ತೀನಿ, ಒಳ್ಳೆ ಟ್ರೈ ಮಾಡಿದ್ರು. ಆಮೇಲೆ ಹಾರ್ದಿಕ್ ಪಾಂಡ್ಯಾಗೆ ಅವ್ರಿಗೆ ವಿಲನ್ ಆಗಿ ಸಿಕ್ಕಿದ್ದು ನಮ್ಮ ಕೃನಾಲ್ ಪಾಂಡ್ಯ ಅಂತ ಹೇಳ್ಬೋದು. 4 ವಿಕೆಟ್ ತಗೊಂಡ್ರು RCB ಪರ ಕೃನಾಲ್ ಪಾಂಡ್ಯ. ಸಾಕಾಗಿರೋ ಬೌಲಿಂಗ್ ಮಾಡಿದ್ರು. ಕೃನಾಲ್ ಪಾಂಡ್ಯ ಬೌಲ್ ಮಾಡ್ತಿರ್ಬೇಕಾದ್ರೆ ಒಂದೊಂದ್ಸಲ ಮೀಡಿಯಂ ಫಾಸ್ಟರ ಇಲ್ಲ ಸ್ಪಿನ್ನರ್ ಅಂತಾನೆ ಗೊತ್ತಾಗಲ್ಲ, ಆ ಥರ ಇರುತ್ತೆ ಅವ್ರದ್ದು ಬೌಲಿಂಗ್ ಅಟ್ಯಾಕು. ಬೌನ್ಸರ್ ಎಲ್ಲ ಹಾಕ್ತಾರೆ ಸ್ಪಿನ್ನರ್ ಆಗಿಬಿಟ್ಟು. ಸೊ ಒಂದು ಒಳ್ಳೆ ಮ್ಯಾಚ್ ಆಯಿತು ಗುರು. ನೆನ್ನೆ ಹೆಂಗಿತ್ತು ಮ್ಯಾಚು ಅಂತ ಹೇಳಿದ್ರೆ, ಸೋಫಾದಲ್ಲಿ ಕೂತು ಮ್ಯಾಚ್ ನೋಡ್ತಿರೋ ಎದ್ದೇ ಇಲ್ಲ ನಾನು. ಬರೀ ಊಟಕ್ಕೆ ಒಂದು ರೌಂಡ್ ಪಟ್ ಅಂತ ಹಾಕೊಂಡ್ಬಂದ್ಬಿಟ್ಟಿದ್ದೀನಿ ಆ ಗ್ಯಾಪಲ್ಲಿ ಅಂತ ಹೇಳಿದ್ರೆ, ಒಂದು ಇನ್ನಿಂಗ್ಸ್ ಆದಮೇಲೆ. ಅಷ್ಟು ಕ್ರೇಜಿ ಆಗಿತ್ತು ಮ್ಯಾಚ್ ಮಾತ್ರ. ಹಾರ್ದಿಕ್ ಪಾಂಡ್ಯ ಹೊಡಿತಿರ್ಬೇಕಾದ್ರೆ ನೆಕ್ಸ್ಟ್ ಲೆವೆಲ್ ಗುರು ಹಾರ್ದಿಕ್ ಪಾಂಡ್ಯ ಬ್ಯಾಟಿಂಗ್ ಮಾತ್ರ. ಸೊ ಹಿಂಗಿತ್ತು ಮ್ಯಾಚು. ಇವಾಗ RCB ವಿನ್ ಆಗಿದೆ. RCB ಇವಾಗ 4ರಲ್ಲಿ 3ನ ಗೆದ್ದು 3ನೇ ಪಾಯಿಂಟ್ಸ್ ಟೇಬಲಲ್ಲಿ 3ನೇ ಸ್ಥಾನದಲ್ಲಿದೆ. ಸೊ ಒಳ್ಳೆ ಸ್ಥಾನದಲ್ಲಿದೆ. ಇನ್ನು ಇಲ್ಲಿಂದ ಎತ್ಕೊಂತ ಹೋಗ್ಬೇಕಂಗೆ ಸೆಕೆಂಡು ಫಸ್ಟು ಅಂತ. ಸೊ ಚೆನ್ನಾಗಿ ಆಡ್ತಿದ್ದಾರೆ RCB ಅವರು, ನೋ ಕಮೆಂಟ್ಸ್ ಆನ್ ದ್ಯಾಟ್. ಸೊ RCBಗೆ ಇದೇ ಥರ ಸಪೋರ್ಟ್ ಮಾಡೋಣ. RCB ಈ ಸಲ ಕಪ್ ಹೊಡಿಬೇಕು ಗುರು. ಏನು 17 ವರ್ಷ ಆಯಿತು, 18 ವರ್ಷ ಆದರೂ ಕಪ್ ಹೊಡಿಬೇಕು. ಟೀಮ್ ಅಂತೂ ಬ್ಯಾಲೆನ್ಸ್ಡಾಗಿ ಕಾಣಿಸ್ತಾ ಇದೆ, ಎಲ್ಲರೂ ಚೆನ್ನಾಗಿ ಆಡ್ತಿದ್ದಾರೆ. ಸೊ ಇದೇ ಥರ ಪರ್ಫಾರ್ಮೆನ್ಸ್ ಇರಬೇಕು, ಎಲ್ಲರಲ್ಲೂ ಕೋಆರ್ಡಿನೇಷನ್ ಇರಬೇಕು. ಸೊ ಈ ಥರ ಆಡಿದ್ರೆ ಮ್ಯಾಚ್ನ ಗೆಲ್ಬೋದು. ಈ ಸಲ RCB ಕಪ್ ಹೊಡೆಯುತ್ತಾ ನೋಡೋಣ. ಸೊ ಇದಿಷ್ಟಾಗಿತ್ತು ಮ್ಯಾಚ್ನ ಸಮ್ಮರಿ. ಸೊ RCB ಅವರು 221 ರನ್ಸ್ನ ಟಾರ್ಗೆಟ್ ಕೊಟ್ಟಿದ್ರು. ಮುಂಬೈ ಅದನ್ನು ಚೇಸ್ ಮಾಡೋಕ್ಕಾಗಿಲ್ಲ. ಬಂದಿದ್ರು 10 ತನಕ, ಬಟ್ ಚೇಸ್ ಮಾಡೋಕ್ಕಾಗಿಲ್ಲ. ಮುಂಬೈ ಆಲ್ಔಟ್ ಆಗಿದ್ದು ನಿಮಗೆ 209ಗೆ. ಶಾಕ್ ಆಗಿಬಿಟ್ಟು 209 ತನಕ ಬಂದಿದ್ರು ಮುಂಬೈ ಅವರು. ಸೊ ಹಿಂಗಿತ್ತು. ಇನ್ನು ಬಾಲರ್ಸ್ ಅಂತೂ ನಮ್ಮ ಕೃನಾಲ್ ಪಾಂಡ್ಯ ಮತ್ತು ಜಾಶ್ ಹೇಸಲ್ವುಡ್ ಸ್ವಲ್ಪ ಹೊಡೆಸ್ಕೊಂಡ್ರು, ಆಮೇಲೆ ವಿಕೆಟ್ ಎಲ್ಲ ತಕ್ಕೊಟ್ರು. ಭುವಿ ಬಗ್ಗೆ ಅಪ್ರಿಷಿಯೇಟ್ ಮಾಡಲೇಬೇಕು. ಏನು ಯಾರ್ಕರ್ ಗುರು, ಕನ್ಸಿಸ್ಟೆಂಟಾಗಿ ಯಾರ್ಕರ್ ಆಗ್ತಾರೆ ಆ ಮನುಷ್ಯ. ಒಂದೊಂದು ಓವರಲ್ಲಿ ನಿಮಗೆ ಆಡೋದು ಕಷ್ಟ ಅಂಥ ಬ್ಯಾಟ್ಸ್ಮನ್ ಆಗಿರಬೇಕು. ಆದ್ರೂ ತಿಲಕ್ ವರ್ಮಾ ಮತ್ತು ಆಮೇಲೆ ಬಂದಂಥ ನಮಂದಿರೆಲ್ಲ ಒಂದು 6, 4 ಎಲ್ಲ ಹೊಡೆದ್ರು. ಬಟ್ ಆದ್ರೂ ಭುವಿಗೆ ಹೊಡೆಯೋದು ತುಂಬ ಕಷ್ಟ. ಇದೇ ಥರ ಪರ್ಫಾರ್ಮೆನ್ಸ್ ಇರಲಿ ಬಾಲರ್ಸ್ದು ಕೂಡ ಬ್ಯಾಟ್ಸ್ಮನ್ಸ್ಗಳದ್ದು ಕೂಡ. ಸೊ ಹಿಂಗೆ RCB ಗೆಲ್ಲಿ. ಸೊ ಆದಷ್ಟು ಬೇಗ ಕಪ್ ಹೊಡಿಯೋಣ. ಈ ಸಲನೇ ಅದನ್ನು ತಗೊಳ್ಳೋಣ ಕಪ್ಪನ್ನ. ಈ ಸಲ ಕಪ್ ನಮ್ಮದು ಹೇಳಿ ಟಯರ್ಡ್ ಆಗಿಬಿಟ್ಟಿದೆ. ಸೊ ಈ ಸಲ ಕಪ್ದು ನಮ್ಮದೇ ಪಕ್ಕ ಮಾಡ್ಕೊಬೇಕು. ಸೊ ನೋಡೋಣ ಏನಾಗುತ್ತೆ ಬರೋ ಮ್ಯಾಚಸ್ಗಳೆಲ್ಲ. ಸೊ ಅದ್ರ ಬಗ್ಗೆ ಅಪ್ಡೇಟ್ ಕೊಡ್ತೀನಿ. ಸಿಗೋಣ. ನಿಮ್ಗೇನಾದ್ರು ಹೇಳೋಕ್ಕಿದ್ರೆ ಕಮೆಂಟ್ಸಲ್ಲಿ ಮೆನ್ಷನ್ ಮಾಡಿ. ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.